ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು. ಇಡೀ ತಾಲಿಬಾನ್ಗಳ ಕೈಲಿ ಇಡೀ ಅಫ್ಘಾನಿಸ್ತಾನ ಬಂದಾಯಿತು. ಇವತ್ತು ಈ ಕ್ಷಣದ ಸಿಚುವೇಶನ್ಗಳ ದೃಶ್ಯ ತೋರಿಸ್ತೀವಿ. ನೀವು ಕೂಡ ಆಶ್ಚರ್ಯ ಪಡ್ತೀರಾ. 20 ವರ್ಷ ಆದಮೇಲೆ ಅಫ್ಘಾನಿಸ್ತಾನ್ ತಾಲಿಬಾನ್ಗಳ ವಶ ಆಯಿತು. ಅಫ್ಘಾನಿಸ್ತಾನದ ಪ್ರಜಾಪ್ರಭುತ್ವ ಕೊನೆಗೊಂಡಿದೆ. ಅಫ್ಘಾನಿಸ್ತಾನ ಮತ್ತೆ ತಾಲಿಬಾನ್ಗಳ ಕೈಗೆ ಹೋಗಿದೆ. ನೀವು ನೋಡ್ತಿದ್ದೀರಾ ದೃಶ್ಯ. ಇದು ಕಾಬೂಲ್ನ ಏರ್ಪೋರ್ಟ್ ದೃಶ್ಯ. ಇದು ನಮ್ಮ ಕಡೆ ಎಲ್ಲ ಹಳ್ಳಿಗಳಲ್ಲಿ ಯಾವುದೋ ರಜಾ ಸಿಕ್ಕರೆ ಬೆಂಗಳೂರಿನಲ್ಲ ಬೇರೆ ಕಡೆಯಿಂದ ಪ್ರೈವೇಟ್ ಬಸ್ಗಳಲ್ಲಿ ಹೆಂಗೆ ಬೇಕಾದ್ರೆ ಜನ ಹತ್ಕೊಂಡು ಹೋಗ್ತಿರ್ತಾರಲ್ಲ, ಆ ಥರದ ಪರಿಸ್ಥಿತಿ ರೀ ಇದು. ಇದು ಏರ್ಪೋರ್ಟ್. ಇದು ಆ ಏರ್ಪೋರ್ಟಲ್ಲಿ ಹೇಗಿದ್ದಾರೆ ಅಂದರೆ, ಜನ ಸಾಮಾನ್ಯವಾಗಿ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಎಷ್ಟು ಚೆಕ್ ಮಾಡ್ತಾರೆ, ಹೇಗೆ ಹೋಗ್ತಾರೆ, ಒಳಗೆ ಹೆಂಗೆ ಎಂಟ್ರಿ ಇರುತ್ತೆ, ಅಲ್ಲೋಗಿ ಫ್ಲೈಟಲ್ಲಿ ಕೂತ್ಕೋತಾರೆ ಅಂತಿರ್ತೀವಲ್ಲ. ಇದು ಹಂಗಲ್ಲ. ಸಿಕ್ಕರೆ ಸಾಕು, ಪುಣ್ಯಕ್ಕೆ ಟಾಪಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಷ್ಟೇ. ಅದು ಬಿಟ್ಟರೆ ಹೆಂಗೆ ಹೋಗಬೇಕು ಹಾಗೆ. ಒಂದು ಪ್ಯಾಸೆಂಜರ್ ಟ್ರೈನ್ ಹೇಗಿರುತ್ತೆ ಅಂದರೆ ಅಷ್ಟರ ಮಟ್ಟಿಗೆ. ಅಥವಾ ಒಂದು ನಾರ್ಮಲ್ ಬಸ್ಗಳಲ್ಲಿ ಯಾವುದು ಬಸ್ ಇಲ್ಲ, ಒಂದೇ ಬಸ್ ಇದೆ, ಅಲ್ಲಿಗೆ ಅಷ್ಟು ಜನ ಇದ್ದಾರೆ ಎಂದಾಗ ಬಸ್ಸಿನ ಮೇಲೆ ಕೆಳಗೆ ಒಳಗೆ ಕಿಟಕಿಲಿ ಹೆಂಗೆ ತೂರ್ಬೋದು, ಎಲ್ಲ ಕಡೆ ಹೆಂಗೆ ನಿಂತಿರ್ತಾರೆ. ಎಷ್ಟು ರಶ್ ಇರುತ್ತೋ ಅಷ್ಟು ರಶ್ಶು ಏರ್ಪೋರ್ಟಲ್ಲಿದೆ. ಅದೇ ದೃಶ್ಯ ತೋರಿಸ್ತಾ ಇದ್ದೀವಿ. ಇದು ಆಶ್ಚರ್ಯ ಆದರೂ ಸತ್ಯ. ಈ ಕ್ಷಣಕ್ಕೆ ಬೆಳ್ಳಂಬೆಳಗ್ಗೆ ಅಫ್ಘಾನಿಸ್ತಾನದ ಕಾಬೂಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವ್ರವ್ರ ದೇಶಕ್ಕೆ ಹೋಗ್ಬೇಕು, ಬೇರೆ ಬೇರೆ ದೇಶಕ್ಕೆ ಹೋಗಿ ಗೊತ್ತಿಲ್ಲ, ಒಟ್ಟಿನಲ್ಲಿ ದೇಶ ಬಿಡಬೇಕು ಅನ್ನೋಷ್ಟರ ಮಟ್ಟಿಗಷ್ಟೇ ಅವ್ರದ್ದು ಇಂಟೆನ್ಷನ್ ಇರೋದು. ಹಾಗಾಗಿ ಎಲ್ಲೆಲ್ಲಿ ಹೇಗೆ ತೂರಬಹುದೋ ಆ ನಿಟ್ಟಿನಲ್ಲೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಕಾಕ್ಪಿಟ್ಟಿಂದ ಪೈಲಟ್ ಓಪನ್ ಮಾಡ್ಕೊಂಡು ನೋಡ್ತಿದ್ದಾನೆ. ಇನ್ಎವಿಟಬಲ್, ಹೆಲ್ಪ್ಲೆಸ್, ಏನೂ ಮಾಡಬೇಕಾಗ್ದಿರುವಂಥ ಪರಿಸ್ಥಿತಿ. ಇನ್ಯಾರೋ ಕ್ಯೂ ಅಲ್ಲಿ ನಿಂತ್ಕೊಂಡು ಒಳಗೋಗ್ತಿದ್ದಾರೆ. ನಾವೇನು ಕಡಿಮೆ, ನಮಗೂ ಜಾಗ ಬೇಕು ಅಷ್ಟೇ. ಎಲ್ಲಿ ನುಗ್ಬೋದು, ಇಲ್ಲೊಂದು ಡೋರ್ ಇದೆ, ಹತ್ತು ಅಲ್ಲಿ. ಆ ಥರದ ಪರಿಸ್ಥಿತಿಯಲ್ಲಿದ್ದಾರೆ. ಆ ಪರಿಸ್ಥಿತಿ ಒದಗಿರೋದು ಅಫ್ಘಾನಿಸ್ತಾನದಲ್ಲಿ. ತಾಲಿಬಾನ್ಗಳಿಗಾಗಲೇ ಅಕ್ರಮ ಮಾಡ್ಕೊಂಡಾಯಿತು. ನಿಧಾನವಾಗಿ ಒಂದೊಂದೇ ಮೇಜರ್ ಸಿಟಿಗಳನ್ನ ಆಕ್ರಮಿಸ್ಕೊಂಡ್ರು. ಅದು ಸ್ಟಾರ್ಟಿಂಗಲ್ಲೇ ಒಂದು ದೊಡ್ಡ ಹಿಡಿತಕ್ಕೆ ಬಂದಿದ್ದು ಅಂದರೆ ಪ್ರೆಸಿಡೆಂಟ್ ಕಾಲೋನಿ, ಮನೆ, ಅದಾದಮೇಲೆ ಪೊಲೀಸ್ ಹೆಡ್ ಕ್ವಾರ್ಟರು, ಎಲ್ಲವನ್ನು ಒಂದೊಂದಾಗಿ ಬಂದು ಕಾಬೂಲ್ನ ಅಟ್ಯಾಕ್ ಮಾಡಿದ್ರು. ಇದೀಗ ಕಾಬೂಲ್ನ ಏರ್ಪೋರ್ಟ್ಗಳನ್ನ ಬ್ಲಾಕ್ ಮಾಡಿದ್ದಾರೆ. ಯಾರೂ ಹೋಗಬಾರ್ದು, ಎಲ್ಲ ಕಡೆ ಬ್ಲಾಕ್ ಆಗಿದೆ. ಬಟ್ ಆದರೂ ನಡ್ಕೊಂಬಂದು ನೋಡಿ ಹೆಂಗೆ ನುಗ್ತಿದ್ದಾರೆ ಅಂದರೆ, ನಾನು ಅದಕ್ಕೆ ಆಗಲೇ ಎಕ್ಸಾಂಪಲ್ ಕೊಟ್ಟಿದ್ದು. ನಾವು ಇಲ್ಲೆಲ್ಲೋ ಕೂತ್ಕೊಂಡು ಭಾರತೀಯರು ನೋಡ್ತಿರ್ಬೇಕಾದ್ರೆ, ಅಯ್ಯೋ ಏನಿದು ನಮ್ಮೂರು ಕಡೆ ಹಿಂಗೆ ನಡೀತಿರುತ್ತಲ್ಲ ಅಂದರೆ, ಹೌದು, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ಗಳು ನಡೆಯೋದು ಒಂದು ಏರ್ಪೋರ್ಟಲ್ಲಿ ನಡೀತಾ ಇದೆ. ಸಾವಿರ ಲಕ್ಷ ಜನ ನುಗ್ತಾ ಇದ್ದಾರೆ. ಬಿಕಾಸ್ ಆ ದೇಶ ಬಿಡಬೇಕು ಅಂದರೆ ಇರೋ ಏಕೈಕ ಮಾರ್ಗ ಅಂದರೆ ಅದು ಫ್ಲೈಟೇ. ಆದರೆ ಫ್ಲೈಟು ಆಯಾ ದೇಶ ಕಳಿಸ್ಕೊಟ್ಟಿದೆ, ಆಯಾ ದೇಶಗಳು ಹೋಗಬೇಕು. ಬಟ್ ಅವ್ರು ಏನು ಚೆಕ್ ಮಾಡ್ತಾರೆ, ನಾವು ಅಂತೀವಲ್ಲ, ಚೆಕ್ ಮಾಡ್ತಾರೆ, ಸೀಲ್ ಹಾಕ್ತಾರೆ, ಕರೆಕ್ಟ್ ಹೆಸರೇನು, ಆ ಥರದ್ದು ಯಾವುದು ಸೀನ್ ಇಲ್ಲ. ಹೋಗು, ನುಗ್ಗು, ಒಳಗತ್ತು ಕೂತ್ಕೋ, ಆ ಫ್ಲೈಟ್ ಯಾವ ದೇಶಕ್ಕಾರು ಹೋಗಲಿ, ಆ ದೇಶದಿಂದ ಆಚೆ ಹೋಗ್ಬೇಕಷ್ಟೇ ಅನ್ನೋ ತರಹ ಆಗೋಗಿದೆ ಈ ಕ್ಷಣದ ಪರಿಸ್ಥಿತಿ. ಇದು ಅಫ್ಘಾನಿಸ್ತಾನ್ ಏರ್ಪೋರ್ಟ್ನಲ್ಲಿ ಜನಜಂಗುಳಿ. ಅಫ್ಘಾನಿಸ್ತಾನಿಯರು ಯಾರಿದ್ರೂ ಅಲ್ಲಿ, ಆ ದೇಶ ಪ್ರಜೆಗಳು, ಬೇರೆ ದೇಶದವರು, ತುಂಬ ದೇಶದ ಜನ ಅಲ್ಲಿದ್ದಾರೆ, ಇನ್ಕ್ಲೂಡಿಂಗ್ ಭಾರತ, ಅಫ್ಕೋರ್ಸ್ ಪಾಕಿಸ್ತಾನ, ಅಫ್ಕೋರ್ಸ್ ಬೇರೆ ಬೇರೆ ಕಡೆ. ಅವರೆಲ್ಲರೂ ಕೂಡ ಈಗಾಗಲೇ ಒಂದಷ್ಟು ಜನ ಹೊರಟಾಗೋಗಿದೆ ಆ ದೇಶ ಬಿಟ್ಟು, ನಮ್ಮ ದೇಶವನ್ನು ಒಳಗೊಂಡು ಫ್ಲೈಟ್ ಕಳಿಸ್ಕೊಟ್ಟಿದ್ದಾರೆ, ಅಲ್ಲಿಂದ ಕರೆಸ್ಕೊತಿದ್ದಾರೆ. ಆದರೆ ಒಂದಷ್ಟು ಈಗ ಅತಿರೇಕಕ್ಕೆ ಬಂತಲ್ಲ, ಅಂದರೆ ಇನ್ಕ್ಲೂಡಿಂಗ್ ಕಾಬೂಲ್. ನಿನ್ನೆ ಸಂಜೆಯಿಂದ ಅದನ್ನು ಕೂಡ ವಶಕ್ಕೆ ಪಡೆದಾಯಿತು ತಾಲಿಬಾನ್ಗಳು. ಅವರೀಗ ತಾಲಿಬಾನ್ ಅಲ್ಲಿ ಏನು ಪ್ಯಾಲೇಸ್ ಇದೆ, ಪ್ಯಾಲೇಸಲ್ಲಿ ಕೂತ್ಕೊಂಡು ತಾಲಿಬಾನ್ ಉಗ್ರರು ಮಜಾ ಆರಾಮಾಗಿ ಕೂತ್ಕೊಂಡು, ಇದು ನಾವು ರೀ, ನಮ್ಮದು ಇದು ಅನ್ನೋ ಥರದಲ್ಲಿ ಅವರೀಗ ತಿನ್ಕೊಂಡು ಉಣ್ಕೊಂಡು ಪ್ಯಾಲೇಸಲ್ಲಿ ಕೂತಿದ್ದಾರೆ. ಬಂತಲ್ಲ ವಿಜುವಲ್ಸ್, ಬಲಭಾಗದಲ್ಲಿ ಬರ್ತಾ ಇದೆ ನೋಡಿ, ನಮ್ಮ ಸಕ್ಸಸ್ ಇದು ಅಂತ. ತಾಲಿಬಾನಿಗಳು ಇದೀಗ ಆ ಇಡೀ ಕಬ್ಜಾ, ನಾನು ಆಗಲೇ ಮೆನ್ಷನ್ ಮಾಡಿದ್ನಲ್ಲ ಅದೇ ಪ್ಯಾಲೇಸು, ನಾನು ಆಗಲೇ ಮೆನ್ಷನ್ ಮಾಡಿದ್ದು ಅದು. ಆ ಪ್ಯಾಲೇಸಲ್ಲಿ ಕೂತಿದ್ದಾರೆ. ಇನ್ನು ಸ್ವಲ್ಪ ತೋರಿಸೋ ವಿಜುವಲ್ಸ್ಗಳನ್ನ. ಅವರೆಲ್ಲ ಕೂತ್ಕೊಂಡು ಮಜ್ವಾಗಿ ತಿಂಡಿ ತಿಂತಾ ಇರೋದು, ಅದೆಲ್ಲ ಕೂಲಾಗಿರೋದು. ಅಲ್ಲೀಗ ಅವ್ರದ್ದು ಕುರಾನ್ದು ಅಥವಾ ಏನೊಂದು ಪ್ರೇಯರ್ ಬರ್ತಾ ಇದೆ ಆ ಜಾಗದಲ್ಲಿ. ಆ ಪ್ರೇಯರ್ಗಳಿಗೆಲ್ಲ ಸೈಲೆಂಟ್ ಆಗಿದ್ದಾರೆ. ಅದೆಲ್ಲ ಮುಗಿದ ಮೇಲೆ ಅವರೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಅದಾದಮೇಲೆ ಆ ಕಾಬೂಲ್ನ ಏನು ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ಇದೆ ಅಲ್ಲಿ ಕೂತು ಅವರೆಲ್ಲರೂ ಕೂಡ ತಿಂದು, ಇದು ನಮ್ಮ ಸಕ್ಸಸ್ಸು, ಮತ್ತೆ ನಾವು ಕಬ್ಜಾ ನಾವು ವಶಪಡಿಸ್ಕೊಂಡಿದ್ದೀವಿ, ನಾವೆಲ್ಲ ಆರಾಮಾಗಿದ್ದೀವಿ ಅನ್ನೋದನ್ನು ತೋರಿಸ್ತಿರುವಂಥ ದೃಶ್ಯಾವಳಿಗಳು ಬಂತಲ್ಲ ಬಲಗಡೆ ಭಾಗದಲ್ಲಿ. ಅವರೆಲ್ಲರೂ ಕೂಡ ನೋಡಿ ಆರಾಮಾಗಿ, ಇಷ್ಟು ದಿನ ನಾವು ಒದ್ದಾಡಿದ್ವಿ, ಗುಡ್ಡಗಾಡು ಪ್ರದೇಶದಲ್ಲಿ ಇದ್ವಿ ನಾವು, ಈಗ ನೋಡಿ ಇದು ನಮ್ಮ ಅರಮನೆ, ನಮ್ಮ ಜಾಗ, ನಾವು ಅಕ್ರಮ ಮಾಡ್ಕೊಂಡಾಯ್ತು, ನಮ್ದಿದು ಅನ್ನುವ ನಿಟ್ಟಿನಲ್ಲೇ ಅವರ ಎಲ್ಲ ದೇಹ ಭಾಷೆ, ಅಂದರೆ ಅವರ ಆ್ಯಟಿಟ್ಯೂಡ್ ಹಂಗೆ ಅವ್ರದ್ದೀಗ. ಸೊ ಹಾಗಾಗಿ ಆ ಸೆಲೆಬ್ರೇಷನ್ ಅವರಿದ್ದಾರೆ. ಎಡಭಾಗದಲ್ಲಿ ಕಾಮನ್ ಪೀಪಲ್ಲು, ಸಾರ್ವಜನಿಕರು, ಬೇರೆ ಬೇರೆ ಕಡೆ ಅವ್ರೀಗ ಬಚಾವಾಗಬೇಕು, ಹೆಂಡತಿ ಮಕ್ಕಳು ಎಲ್ಲ ಬೇರೆ ಬೇರೆ ಕಡೆ ಹೋಗಬೇಕು. ಯಾರು ಎಷ್ಟು ಹೆಂಗೆ ಬಚಾವಾದರೂ ಬಚಾವಾಗಿಬಿಡ್ಬೇಕು.
ಹಾಗಾಗಿ ಏರ್ಪೋರ್ಟ್ನ ದೃಶ್ಯ, ಕಾಬೂಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅಲ್ಲಿಗ ಜನ 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 ಸಾವಿರ ಲಕ್ಷಗಟ್ಟಲೆ, ಯಾವ್ಯಾವ ಫ್ಲೈಟ್ ಸಿಕ್ತೋ ಹತ್ತು, ಆ ಫ್ಲೈಟ್ ಮೂವ್ ಆಗು ಅಷ್ಟೇ ಕತೆ. ಆ ದೇಶ ಬಿಡಬೇಕು ಅನ್ನೋದು ಅವರು. ಬಗದೊಂದು ಕಡೆ ಅಫ್ಕೋರ್ಸ್ ಇವರು ಸೆಕ್ಯೂರಿಟಿ ಟೈಟ್ ಮಾಡ್ಕೊಂಡ್ರು, ಎಲ್ಲ ತಮ್ಮ ಕಬ್ಜಾಕ್ ತೊಗೊಂಡಿದ್ದಾರೆ. ಅಧ್ಯಕ್ಷರ ಮನೆಯಲ್ಲಿ ತಾಲಿಬಾನ್ ಉಗ್ರರೀಗ ಕಂಪ್ಲೀಟ್ ಆಗಿ ಬೇರೆ ಬೇರೆ ಆ ಸಿಟಿಯ ಬೇರೆ ಬೇರೆ ದೃಶ್ಯಗಳು ತೋರಿಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿಗಳು ಪಂಚ ಆಗ್ತಾನೆ ಇದೆ, ನೀವು ನೋಡ್ತಾ ಇರ್ಬೋದು. ಪ್ಯಾಲೇಸ್ ಒಳಗಡೆ, ಪ್ಯಾಲೇಸ್ ಹೊರಭಾಗದಲ್ಲಿ, ಪ್ಯಾಲೇಸ್ನ ಬೇರೆ ಬೇರೆ ಕೋಣೆಗಳಲ್ಲಿ ಅವರು ತಿಂದು ಆರಾಮಾಗಿ ಕೂತಿರೋದು, ಸೆಲೆಬ್ರೇಟ್ ಮಾಡ್ತಿರೋದು, ಅಥವಾ ಮುಂದೇನು ಮಾಡಬೇಕು ಅಂತ ಅವ್ರ ಯೋಜನೆಗಳು, ಮತ್ತು ಬೇರೆ ಬೇರೆ ನಗರದ ಬೇರೆ ಬೇರೆ ಪ್ರದೇಶಗಳಲ್ಲಿ ಎಲ್ಲ ಅವರ ಅಕ್ರಮದಲ್ಲಿದೆ, ಅಂದರೆ ಅವರ ವಶದಲ್ಲಿದೆ ಇಡೀ ದೇಶನೇ. ಸೊ ಹಾಗಾಗಿ ಇದು ಸೆಲೆಬ್ರೇಷನ್. ನಾವೀಗ ನಮ್ಮದೇ ರಾಜ್ಯಭಾರ ನಾವೇ, ಬಿಕಾಸ್ ಅಧ್ಯಕ್ಷರೇ ಈಗ ಅಶ್ರಫ್ ಘನಿ ದೇಶ ಬಿಟ್ಟು ಹೋಗಾಯಿತು. ಸೊ ಹಾಗಾಗಿ ಅದೆಲ್ಲವೂ ಕೂಡ ಅವರ ವಶದಲ್ಲಿರೋದ್ರಿಂದ ಈಗ ಅವ್ರದ್ದೇ ಸಾಮ್ರಾಜ್ಯ. ಅಧ್ಯಕ್ಷರ ಅರಮನೆಯಲ್ಲಿ ತಾಲಿಬಾನ್ ಉಗ್ರರು ತಮ್ಮದೇ ಆದಂತಹ ಸೆಲೆಬ್ರೇಷನ್ಲಿದ್ದಾರೆ. ಜೊತೆಗೆ ಉಪಾಧ್ಯಕ್ಷ ಅಮ್ರುಲ್ಲಾ ಸಾಲೇಹ್ ಕಾಬೂಲ್ನಲ್ಲೇ ಉಳ್ಕೊಂಡಿದ್ದಾರೆ. ಜನರ ಜೊತೆ ನಾ ಇರ್ತೀನಪ್ಪ ಅಂತ ಅವರ ಇದು. ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ, ನಿಮಗೂ ಕೊಡ್ಸೋಕೆ ಬಯಸ್ತೀನಿ ನಾನು. ವಿದೇಶಾಂಗ ತಜ್ಞರು ಶ್ರೀ ಚಂದ್ರಶೇಖರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್ ಸರ್. ದೃಶ್ಯಗಳನ್ನ ನೋಡ್ತಾ ಹೋಗ್ತಾ ಇದ್ರೆ ಅಫ್ಕೋರ್ಸ್ ಇತ್ತೀಚಿನ ದೃಶ್ಯಗಳನ್ನ ತುಂಬಾ ಫಾಲೋ ಅಪ್ ಮಾಡಿರೋರಿಗೆ ಏನಾಗ್ತಿದ್ಯಪ್ಪ ಅನ್ನೋ ಆತಂಕ ಇತ್ತು, ಭಯ ಇತ್ತು, ತಿಳ್ಕೊಳ್ಳೋ ಕುತೂಹಲ ಇತ್ತು. ಇವತ್ತಿನ ಬೆಳಗ್ಗೆ ದೃಶ್ಯ ತೋರಿಸ್ತಿದ್ದೀವಿ ಸರ್. ಇದೇನು ಏರ್ಪೋರ್ಟ್ ಅನಿಸ್ತಾ ಇದೆ, ಅಥವಾ ಅವ್ರು ತಾಲಿಬಾನ್ಗಳು ಈಗಾಗಲೇ ಈಗಾಗಲೇ ವಶಪಡಿಸ್ಕೊಂಡಿರೋ ದೃಶ್ಯ ನೋಡ್ತಾ ಇದ್ದೀವಿ ನಾವು. ಸರ್ ಸಿಚುವೇಶನ್ ಹೇಗಿದೆ, ಇದನ್ನ ಹೇಗೆ ಅನಲೈಸ್ ಮಾಡ್ತಿದ್ದೀರಿ ಸರ್? ಏನಾಗ್ಬೋದು ಸರ್ ಅಲ್ಲಿ? ಸರ್, ಅಫ್ಘಾನಿಸ್ತಾನಲ್ಲಿ ಟೆರರಿಸ್ಟ್ಗಳು, ಒಂದು ಟೆರರಿಸ್ಟಿನ ಗುಂಪುಗಳು, ಆಲ್ ಖೈದಾ, ಆಲ್ ಬದರ್, ಮತ್ತೆ ಜಮಾತ್ ಉದ್ ದವಾ, ಲಷ್ಕರ್ ಇ ತೊಯ್ಬಾ, ಈ ತರದ ಒಂದು ಸಂಘಟನೆಗಳ ಗುಂಪು ತಾಲಿಬಾನ್. ಕಂಪ್ಲೀಟ್ ಆಗಿ ಪಾಕಿಸ್ತಾನಿನ ರಾವಲ್ ಪಿಂಡಿಯಿಂದ ಹಿಡಿದು 20,000 ಜನ ಅವ್ರ ಸೈನಿಕರು, ಇವ್ರು 70,000 ಜನ. ಇವ್ರು ಹೋಗ್ಬಿಟ್ಟು ಅಲ್ಲಿ ಶಾರಿಯಾ ಲಾನ ತಂದು ಅರಾಜಕತೆನ ಸೃಷ್ಟಿ ಮಾಡ್ತಿದ್ದಾರೆ. ಇದರಿಂದ ಕೇವಲ ಇದು ಅಫ್ಘಾನಿಸ್ತಾನಕ್ಕೆ ಮಾತ್ರ ಅಲ್ಲ, ಬಟ್ ಇಡೀ ಪ್ರಪಂಚಕ್ಕೇನೆ ಒಂದು ದೊಡ್ಡ ಆಘಾತ ಉಂಟಾಗುತ್ತೆ. ಇದು ಬೈಲಾಟ್ರಲ್ ರಿಲೇಷನ್ ಆದ್ರೂ ಆಗ್ಬೋದು, ಅಥವಾ ರೀಜನಲ್ ಆಗ್ಬೋದು, ಅಥವಾ ಗ್ಲೋಬಲ್ ಆಗ್ಬೋದು. ಹೌದು, ಎಸ್ ಸರ್. ಈಗ ಅವರು ಶಾರಿಯಾ ತರೋದ್ರಿಂದ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇರೋದಿಲ್ಲ, ಮತ್ತೆ ಹೆಣ್ಮಕ್ಳು ಯಾರು ಕೂಡ ಹೊರಗಡೆ ಬರಂಗಿಲ್ಲ. ಅವ್ರೇನಾದ್ರು ಹೊರಗಡೆ ಬಂದ್ರೆ ಅವರು ಯಾರು ಒಬ್ರು ಗಂಡಸನ್ನ ಜೊತೆ ಕರ್ಕೊಂಡ್ ಬರ್ಬೇಕು, ಮತ್ತೆ ಯಾರು ಸ್ಕೂಲ್ಗೆ ಹೋಗಂಗಿಲ್ಲ. ಎಲ್ಲಾ ಹುಡುಗರೆಲ್ಲರೂ ಕೂಡ ಕೇವಲ ಮಾದರಸಗಳಲ್ಲಿ ಅದೇನು ಇಸ್ಲಾಮಿಕ್ ವಿದ್ಯೆ ಏನಿದೆ ಅದನ್ನ ಮಾತ್ರ ಕಲಿಬೇಕು. ಸೊ ಜೊತೆನಲ್ಲಿ ಯಾರು ಜರ್ನಲಿಸ್ಟ್, ಲೇಡೀಸ್ ಯಾರು ಕೆಲಸ ಮಾಡಂಗಿಲ್ಲ. ಮತ್ತೆ ಎಲ್ಲ ಕಂಪ್ಲೀಟ್ ಆಗಿ ಈಗ ಕ್ಯಾಹೋಸ್ ಉಂಟಾಗಿದೆ. ಸೊ ಬಹಳಷ್ಟು ಜನ ಅಫ್ಘಾನ್ ಜನರು ATM ಅಲ್ಲಿ ಹೋಗಿ ದುಡ್ಡುಗಳೆಲ್ಲ ಡ್ರಾ ಮಾಡ್ಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಗಡೆ ದೇಶ ಬಿಟ್ಟು ಹೋಗೋಣ ಅಂತ ಟ್ರೈ ಮಾಡ್ತಾ ಇದಾರೆ. ಸೊ ಈಗ ತಾಲಿಬಾನ್ ಸರ್ಕಾರನ ಯಾವುದೇ ಕಾರಣಕ್ಕೂ ಇಂಡಿಯಾ ಆಗ್ಲಿ, ಅಮೆರಿಕ ಆಗ್ಲಿ, ಇಂಗ್ಲೆಂಡ್ ಆಗ್ಲಿ ಯಾರು ಅವ್ರನ್ನ ರೆಕಗ್ನೈಸ್ ಮಾಡಲ್ಲ. ಇವರೆಲ್ಲರೂ ಕೂಡ ಪಾಕಿಸ್ತಾನದ ಬಂಡೆಕೋರರು, ಭಯೋತ್ಪಾದಕರು. ಭಯ ಇರೋದೇನಪ್ಪಾ ಅಂದ್ರೆ ನಮ್ಮ ಬಾರ್ಡರ್ ಅಲ್ಲಿ ಇನ್ನೇನೇನ್ ಕ್ರಿಯೇಟ್ ಮಾಡ್ತಾರೋ ವಾತಾವರಣ ಈ ಪಾಕಿಸ್ತಾನದವರು ಕ್ರಿಯೇಟ್ ಮಾಡೇ ಮಾಡ್ತಾರೆ ಸರ್. ಯಾಕೆಂತಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿ ಮತ್ತೆ ಇದನ್ನ ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಿರ್ತಕ್ಕಂಥವ್ರು ಪಾಕಿಸ್ತಾನಿನ ISI-ನವರು. ಸೊ ಇವರ ಈಗ ಅಫ್ಘಾನಿಸ್ತಾನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಲಷ್ಕರ್ ಇ ತೊಯ್ಬಾ ಮತ್ತೆ ಜಮಾತ್ ಉದ್ ದವಾ ಈ ತರ ಏನು ಜಮ್ಮು ಕಾಶ್ಮೀರ್ ಭಯೋತ್ಪಾದಕನ ಸಂಘಟನೆಗಳು ಏನಿದಾವೆ, ಇವರೆಲ್ಲರೂ ಸೇರಿಸಿ ಆಲ್ ಖೈದಾ, ಆಲ್ ಬದರ್ ಮತ್ತೆ ಇಸ್ಲಾಮಿಕ್ ಸ್ಟೇಟ್ ಇವರೆಲ್ಲ 20,000 ಜನ ಟೋಟಲ್ ಆಗಿ ಅಫ್ಘಾನಿಸ್ತಾನಲ್ಲಿ 4 ಲಕ್ಷ ಜನ ಸೋಲ್ಜರ್ಸ್ ಇದ್ದಿದ್ದು. ಇವ್ರು ಈ ಬಂಡೆಕೋರರು ಮತ್ತೆ ತಾಲಿಬಾನ್ ಹತ್ರ ಇದ್ದಿದ್ದು 70,000 ಜನ ಮಾತ್ರ. 70,000 ಜನ 4 ಲಕ್ಷ ಜನನ್ನ ಸೋಲ್ಸಿದ್ದಾರೆ. ಯಾವ ರೀತಿ ಸೋಲ್ಸಿದ್ದಾರೆ ಅಂತ ಹೇಳಿದ್ರೆ ಅವನ್ನ ಎದುರಿಸಿದ್ದಾರೆ. ಈಗ ನಮ್ಗೆ ಇಂಡಿಯಾಗೆ ದೊಡ್ಡ ಶಾಕ್ ಏನು ಅಂತ ಹೇಳಿದ್ರೆ, ಬಹಳಷ್ಟು ಕಡೆ ಈ ಸೈನಿಕರೆಲ್ಲರೂ ಫೈಟ್ ಮಾಡ್ದಲೇ ಸರೆಂಡರ್ ಆಗ್ಬಿಟ್ರು. ಅವರು ಸರೆಂಡರ್ ಆದ ತಕ್ಷಣ ಅವ್ರ ಹತ್ರ ಇದ್ದಂತ ಆರ್ಮ್ಸ್, ಅಮ್ಯುನಿಷನ್ಸ್ ಮತ್ತೆ ಲೇಟೆಸ್ಟ್ ಟೆಕ್ನಾಲಜಿ ಅಮೆರಿಕದಿಂದ ಏನು ಡ್ರೋನ್ಸ್ ಅವೆಲ್ಲ ತಂದಿದ್ರು ಅವೆಲ್ಲವೂ ಕೂಡ ಈ ಭಯೋತ್ಪಾದಕರ ಇದೆ. ಇವರು ಜಮ್ಮು ಕಾಶ್ಮೀರ್ಗೆ ಮುಂದಕ್ಕೆ ನಮ್ಗೆ ತೊಂದರೆ ಕೊಡ್ಬೋದು. ಇದೇ ಭಯೋತ್ಪಾದಕರೆಲ್ಲರೂ ಸೇರ್ಕೊಂಡು ಬಂದು ಭಾರತಕ್ಕೆ ತೊಂದರೆ ಕೊಡ್ಬೋದು.
ಸೊ ಇಟ್ ಇಸ್ ವೆರಿ ವಾಲಟೈಲ್. ಪ್ಲಸ್ ಈಗ ಚೈನಾದವರು ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನ ಜೊತೆ ಚೆನ್ನಾಗಿ ಇದ್ಕೊಂಡು ಇರಾನ್ಗೆ ಡೈರೆಕ್ಟ್ ಆಗಿ ಅವ್ರು ಲಿಂಕ್ ಮಾಡ್ಕೊಂಡ್ಬಿಡ್ತಾರೆ. ಆಯಿಲ್ ಗ್ಯಾಸ್ ಅವ್ರಿಗೆ ಅಲ್ಲಿಂದನೇ ಬಂದ್ಬಿಡುತ್ತೆ. ಹೌದು. ಸೊ ಇದರಿಂದಾಗಿ ಅವರು ಇಂಡಿಯನ್ ಓಷನ್ ನಲ್ಲಿ ಅವ್ರು ಮುಂಚೆ ಎಲ್ಲ ಆಯಿಲ್ ಎಲ್ಲ ಈ ಕಡೆಯಿಂದ ಬರ್ಬೇಕಾಯ್ತು. ಹೌದು. ಸೊ ನಾವ್ ಅವನ್ನ ಏನಾದ್ರು ಅವ್ರು ಇಲ್ಲಿ ಲಡಾಖ್ ಅಲ್ಲಿ ಜಗಳ ಮಾಡಿದ್ರೆ ನಾವ್ ಇಲ್ಲಿ ಬ್ಲಾಕ್ ಮಾಡ್ತಿದ್ವು ನಮ್ ನೇವಿನವರೆಲ್ಲ. ಕರೆಕ್ಟ್. ಬಟ್ ಆದ್ರೆ ಈಗ ಅವ್ರು ಡೈರೆಕ್ಟ್ ಆಗಿ ಲ್ಯಾಂಡ್ ರೂಟ್ ಸಿಕ್ಬಿಟ್ರೆ ಅದು ಯುರೋಪ್ ವರ್ಗೂ ಸಿಕ್ಬಿಡುತ್ತೆ ಲ್ಯಾಂಡ್ ರೂಟ್. ನಾನು ಆಗ್ಲೇ ಯೋಚನೆ ಮಾಡ್ತಿದ್ದೆ ಸರ್, ಅಂದ್ರೆ ಏನಲ್ಲಿ ರಿಸೋರ್ಸ್ ಇದೆ ಅದನ್ನ ಚೀನಾ ಕೂಡ ಮಗದೊಂದ್ ಕಡೆ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ. ಅಫ್ಘಾನಿಸ್ತಾನ ಅಲ್ಲಿ ಲಿಥಿಯೋನಿಯಂ ರಿಸೋರ್ಸ್ ಇದೆ, ಬಂಗಾರ ಇದೆ, ರಿಸೋರ್ಸ್ ಇದೆ. ಸೊ ಕಂಪ್ಲೀಟ್ ಆಗಿ ಮತ್ತೆ ಆಯಿಲ್ ಅಂಡ್ ಸ್ವಲ್ಪ ಆಯಿಲ್ ಗ್ಯಾಸ್ ಕೂಡ ಇದೆ. ಸೊ ಅದನ್ನೆಲ್ಲವೂ ಕಂಪ್ಲೀಟ್ ಆಗಿ ಚೈನಾದವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಚೈನಾಗೆ ಈಗ ಅರ್ಜೆಂಟ್ ಆಗಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ. ಸರ್ ಅಫ್ಘಾನಿಸ್ತಾನ ಅನ್ನೋದು ಕೇವಲ ಒಂದು 3 ಕೋಟಿ ಇರ್ತಕ್ಕಂಥ ಒಂದು ದೇಶ ಅಷ್ಟೇ. ಹೌದು. ಅದು ಭಾರತಕ್ಕಿಂತನೂ ಆ ಮುಕ್ಕಾಲ್ ಭಾಗಷ್ಟು ಇದ್ರೂ ಕೂಡ ನಮ್ಮ ಕರ್ನಾಟಕಕ್ಕಿಂತ ಅರ್ಧ ಜನಸಂಖ್ಯೆ ಇರ್ತಕ್ಕಂಥ ಒಂದು ದೇಶ. ಇವರು ಸುಮ್ನೆ ಹೇಳ್ತಾ ಇದಾರೆ ಅದು ಗ್ರೇವ್ ಯಾರ್ಡು ಅಲ್ಲೆಲ್ಲ ಸೈನಿಕರು ಸಾಯ್ತಾ ಇದಾರೆ ಅಂತ. ಆತರ ಏನೂ ಇಲ್ಲ. ಇವೆಲ್ಲ ಪಾಕಿಸ್ತಾನಿನ ಸರ್ಕಾರ ಮಾಡ್ತಕ್ಕಂಥ ಒಂದು. ವೆರಿ ಟ್ರೂ ಚಂದ್ರಶೇಖರ್ ಸರ್, ಇನ್ನಷ್ಟು ಒಂಚೂರು ಆಳವಾಗಿ ನಿಮ್ಮನ್ನು ಮಾತಾಡಿಸ್ತೀನಿ ನಾನು. ಯಾಕೆಂದ್ರೆ ಒಂದ್ ಕಡೆ ಅವ್ರು ಆಕ್ರಮಿಸ್ಕೊಂಡ್ರು ನಿಜ, ಆದ್ರೆ ಟೆಲ್ ಮಿ ಒನ್ ಥಿಂಗ್, ಯಾರು ತಾಲಿಬಾನ್ಗಳಿಗೆ ಆಕ್ರಮಣ ಮಾಡ್ಕೊಂಡಿದ್ದಾರೆ ಅಲ್ಲೂ ಕೂಡ ಟ್ರೈಬಲ್ಸ್ ಇದ್ದಾರೆ, ಅಲ್ಲೂ ಕೂಡ ಬೇರೆ ಬೇರೆ ನಾಯಕತ್ವ ಲಾರ್ಡ್ಗಳಿದ್ದಾರೆ. ಅಷ್ಟು ಈಸಿ ಅಲ್ಲಲ್ವ ಸರ್ ಏಕರೂಪದ ನಾಯಕತ್ವ ಬರುತ್ತೆ ತಾಲಿಬಾನ್ಗಳಲ್ಲಿ ಅನ್ನೋದು ಬಹಳ ಕಷ್ಟ ಅಲ್ವ ಸರ್? ಸರ್ ಪಾಕಿಸ್ತಾನ ಇದು ಅಫ್ಘಾನಿಸ್ತಾನಲ್ಲಿ ಇರ್ತಕ್ಕಂಥ ತಾಲಿಬಾನ್ ಅವರು ಎಲ್ಲರೂ ಕೂಡ ಪಸ್ತೂನ್ಸ್ ಜಾಸ್ತಿ. ಸೊ ಇವರು ಅರ್ಧ ಪಾಕಿಸ್ತಾನಲ್ಲಿ ಇದ್ದಾರೆ, ಅರ್ಧ ಅಫ್ಘಾನಿಸ್ತಾನಲ್ಲಿ ಇದ್ದಾರೆ. ಈಗ ಇದರಲ್ಲಿ ಅಫ್ಘಾನಿಸ್ತಾನಲ್ಲಿ ತಜ್ಕಿಸ್ ಇದ್ದಾರೆ, ಉಜ್ಬೇಕ್ಸ್ ಇದ್ದಾರೆ, ಮತ್ತೆ ಬಹಳಷ್ಟು ಜನ ವಾರ್ಲಾರ್ಡ್ಸ್ ಇದ್ದಾರೆ ಅಲ್ಲಿ. ಈಗ ದೋಸ್ತಮ್ ಅಂತ ಒಬ್ರು ಇದ್ರು, ಬಹಳ ಜನ ಈ ವಾರ್ಲಾರ್ಡ್ಸ್ ಎಲ್ಲ ಇರೋದ್ರಿಂದ ಈ ವಾರ್ಲಾರ್ಡ್ಸ್ ಎಲ್ಲರೂ ಕೂಡ ಅವರು ಕೂಡ ತಾಲಿಬಾನ್ ಜೊತೆ ಹೋಗ್ತಾ ಇದಾರೆ. ಅಲ್ಲ ಜೊತೆಗೆ ಅವರು ನಮಗೂ ಅಧಿಕಾರ ಬೇಕು ಅಂತ ಕಿತ್ತಾಡಿದ್ರು ಆಶ್ಚರ್ಯ ಇಲ್ಲ. ಹೌದು ಸರ್. ಈಗ ಅಲ್ಲಿ ಕಿತ್ತಾಡೋದಕ್ಕಿಂತ ಅಫ್ಘಾನಿಸ್ತಾನ ಪ್ರಪಂಚಕ್ಕೆ ಒಂದು ದೊಡ್ಡ ಒಂದು ಕಂಟಕ ಆಗುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ ಅವ್ರ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕೇವಲ ಅವರ ಸೀಮಿತ ಅಫ್ಘಾನಿಸ್ತಾನಕ್ಕೆ ಮಾತ್ರ ಅಲ್ಲ, ಅವ್ರ ಸೀಮಿತ ಇಸ್ಲಾಮಿಕ್ ಸ್ಟೇಟ್ ಆಫ್ ದ ವರ್ಲ್ಡ್ ಕ್ಯಾಲಿಫೇಟ್ ಮಾಡ್ಬೇಕು ಅಂತ. ಅಫ್ಘಾನಿಸ್ತಾನ್ ಸೋಲ್ಜರ್ಸ್ ನೆನ್ನೆ ಬಹಳ ಚೆನ್ನಾಗಿ ಹೇಳ್ತಿದ್ರು. ಅಫ್ಘಾನಿಸ್ತಾನ್ ಸೋಲ್ಜರ್ಸ್ ದುಡ್ಡಿಗೆ ಮತ್ತೆ ಅಫ್ಘಾನ್ ಸರ್ಕಾರಕ್ಕೆ ಫೈಟ್ ಮಾಡಿದ್ರೆ ತಾಲಿಬಾನಿನ ಭಯೋತ್ಪಾದಕರು ಮತ್ತೆ ಬಂಡೆಕೋರರು ಧರ್ಮಕ್ಕೆ ಮತ್ತೆ ಸ್ವರ್ಗಕ್ಕೆ ಮತ್ತೆ ಅವ್ರಿಗೇನೋ 70 ಜನ ಹೆಣ್ಮಕ್ಳು ಸಿಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಫೈಟ್ ಮಾಡ್ತಾರೆ. ಸೊ ಈ ರಿಲಿಜಿಯಸ್ OPM ಏನು ಮುಜಾಹಿದ್ದೀನ್ಗೆ ಮುಂಚೆ ಅಮೆರಿಕಾದವರೇ ಏನು ಬಿತ್ತನೆ ಬೀತಿದ್ರು ಪಾಕಿಸ್ತಾನ್ಗೆ, ಈಗ ಅದೇ ಈಗ ಬಹಳ ದೊಡ್ಡದಾಗಿ ಎಮ್ಮರವಾಗಿ ಬೆಳೆದ್ಬಿಟ್ಟಿದೆ. ಅಲ್ಲಿಗೆ ಚಂದ್ರಶೇಖರ್ ಸರ್ ಶರಿಯಾ ಕಾನೂನು ಇವರು ಈಗ ಶರಿಯಾ ಕಾನೂನು ತರ ಅನುಮಾನನೇ ಇಲ್ಲ ಮಾಡ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಅವರು ಜಾಗಗಳನ್ನ ವಶಪಡಿಸ್ಕೊಂಡಿದ್ದಾರೆ ಅಲ್ಲೆಲ್ಲ ಶಾರಿಯಾ ಲಾನ ತಂದ್ಬಿಟ್ಟು ಯಾರೇ ಒಬ್ರು ಸೈನಿಕರು ಸರೆಂಡರ್ ಆದ್ರೂ ಕೂಡ ಅವ್ರಿಗೆ ಹೀನಮಾನವಾಗಿ ಕೊಲ್ತಾ ಇದಾರೆ. ಮತ್ತೆ ಪೈಲಟ್ಸ್ ಯಾರು ಅಫ್ಘಾನ್ ಪೈಲಟ್ಸ್ ಇದ್ರು ಅವ್ರ ಫ್ಯಾಮಿಲಿನ ಟಾರ್ಗೆಟ್ ಮಾಡ್ತಿದ್ದಾರೆ. ಮತ್ತೆ ಅಫ್ಘಾನ್ ಸರ್ಕಾರದ ಗವರ್ಮೆಂಟ್ ಅಫಿಷಿಯಲ್ಸ್ ಬ್ಯೂರೋಕ್ರಾಟ್ಸ್ ಅವ್ರನ್ನು ಕೂಡ ಟಾರ್ಗೆಟ್ ಮಾಡ್ತಾರೆ. ಸರ್ ಈಗ ನಾವು ಭಾರತದವರು ಈಗ ಪಾಕಿಸ್ತಾನ ಅಂತ ಮಾತಾಡೋದ್ರಿಂದ ಅವ್ರ ತಲೆ ಕೆಡಿಸಿ ನಮ್ಮ ಭಾರತದ ಸರಹದ್ದಿನಲ್ಲಿ ಒಂದಷ್ಟು ಉಗ್ರ ಚಟುವಟಿಕೆಗಳಿಗೆ ಅವಕಾಶ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವ್ ಹೇಗಿರ್ಬೇಕು ಸರ್ ಈಗ ಚಂದ್ರಶೇಖರ್ ಸರ್? ಈಗ ನಮ್ ಲೀಡರ್ಶಿಪ್ ಸ್ಟ್ರಾಂಗ್ ಆಗಿದೆ, ಬಟ್ ವಿ ಹ್ಯಾವ್ ಟು ಎಕ್ಸರ್ಸೈಸ್ ಮೋರ್ ಪವರ್ಫುಲಿ. ಈಗಾಗಲೇ ರಷ್ಯಾದವರು ಈಗ ಬಹಳ ದೊಡ್ಡ ಆಘಾತಕ್ಕೆ ಉಂಟಾಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸೆಂಟ್ರಲ್ ಏಷ್ಯಾದಲ್ಲಿ ತಜ್ಕಿಸ್ತಾನ, ಉಜ್ಬೇಕಿಸ್ತಾನ, ಕಿರ್ಗಿಸ್ತಾನ, ಕರ್ಗಿಸ್ತಾನ ಈ ತರ ಒಂದು 4-5 ಸ್ಟೇಟ್ ಇದಾವೆ. ಆ ಸ್ಟೇಟ್ಸ್ ಎಲ್ಲ ಪಾಪ್ಯುಲೇಷನ್ ಎಲ್ಲ 70 ಲಕ್ಷ 60 ಲಕ್ಷ 1 ಕೋಟಿ. ಅವ್ರದ್ದು ಲ್ಯಾಂಡ್ ಎಲ್ಲ ಭಾರತಕ್ಕಿಂತ ದೊಡ್ಡದು. ಅಲ್ಲೂ ಕೂಡ ಆಯಿಲ್ ನ್ಯಾಚುರಲ್ ಗ್ಯಾಸ್ ಜಾಸ್ತಿ ಇದೆ. ಈಗ ಅಫ್ಘಾನಿಸ್ತಾನ್ ಟಾರ್ಗೆಟ್ ನೆಕ್ಸ್ಟ್ ಆ ಒಂದು 5 ಕಂಟ್ರೀಸ್ ಮೇಲೆ ಅದಕ್ಕೂ ಅವರು ಟಾರ್ಗೆಟ್ ಮಾಡ್ಬಿಟ್ರೆ ರಷ್ಯಾ, ಇಂಡಿಯಾ ಮತ್ತೆ ಇಂಗ್ಲೆಂಡ್ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವ ನಂಬಿರ್ತಕ್ಕಂತ ದೇಶಗಳು ನಾವು ಒಂದಾಗಿ ಇವತ್ತು ಈ ಒಂದು ಬಂಡೆಕೋರನ್ನ ಈ ಒಂದು ಮೆಡಿವಲ್ ಏಜ್ ನ ಬ್ಯಾಕ್ವರ್ಡ್ ಮೆಂಟಾಲಿಟಿ ಇಟ್ಕೊಂಡಿದಾರಲ್ಲ ಅವ್ರನ್ನ ವಿ ಹ್ಯಾವ್ ಟು ಫೈಟ್ ಸರ್. ವೆರಿ ಟ್ರೂ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ವಿದೇಶಾಂಗ ನೀತಿ ತಜ್ಞರು ಶ್ರೀ ಚಂದ್ರಶೇಖರ್ ಅವರು.